ನಮಗೆ ವಿಜೇಂದ್ರನ ಹೇಳಿರ್ತಕ್ಕಂಥದ್ದು ಒಂದೇ ಮಾತು, 3 ತಿಂಗಳು ಮನೆನ ಮರ್ತು ಬಿಡ್ಬೇಕು ನೀವು ಅಂತೇಳಿ. ಮೆಟ್ಲತ್ತ ಸ್ಟೈಲ್ ಇರ್ಬೋದು, ಅವ್ರು ಬಂದು ಜನಗಳ ಮಧ್ಯದೆಲ್ಲ ವಿಶ್ ಮಾಡೋದು ಮತ್ತು ಕೈ ಮುಗಿಯೋದೆಲ್ಲ ನೋಡಿದರೆ ಸರ್, ಯಡಿಯೂರಪ್ಪ ಅಂದ್ರೇ ಆ ಒಂದು ಮಾಸ್, ಆ ಹೆಸರಲ್ಲೇ ಅದೊಂದು ಮಾಸ್ ಇದೆ. ಯಡಿಯೂರಪ್ಪನವ್ರು ಬರ್ತಾರೆ ಅಂತ ಹೇಳಿದರೆ ಸರ್, ಆಟೋಮೆಟಿಕ್ಕಾಗಿ ಆ ಸಂಖ್ಯೆ ಜಾಸ್ತಿ ಆಗೋಗ್ಬಿಡ್ತಾರೆ. ಅಪ್ಪನಲ್ಲಿರ್ತಕ್ಕಂಥ ಗುಣಗಳನ್ನ ವಿಜೇಂದ್ರನ ಮೈಗೂಡಿಸ್ಕೊಂಡಿದೆ. ನಮ್ಮೆಲ್ಲರ ಮುಂದೆ ಆಯ್ಕೆ ಇರೋದು ಒಂದೇ, ಸಂಸತ್ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶವನ್ನು ಕೊಟ್ಟು ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅಂತ. ಸರ್ ಸಂತೋಷ ಆಗುತ್ತೆ. ಮೊದಲನೇ ಬಾರಿಗೆ ಶಾಸಕನಾಗಿದ್ದೀನಿ. ವಿಜೇಂದ್ರನೂ ಕೂಡ ಮೊದಲನೇ ಬಾರಿಗೆ ಶಾಸಕರಾಗಿದ್ದಾರೆ, ಅವರು ಕೂಡ ರಾಜ್ಯಾಧ್ಯಕ್ಷ ಆಗಿದ್ದಾರೆ. ನನಗೂ ಕೂಡ ಒಂದು ಪಕ್ಷದಲ್ಲಿ ಒಂದು ಒಳ್ಳೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್. ಇಡೀ ಟೀಮ್ನೇ ಒಂದು ಯೂತ್ ಟೀಮಾಗಿ ರೆಡಿ ಮಾಡಿದ್ದಾರೆ ಸರ್. ನಮ್ಮೆಲ್ಲರ ಮುಂದೆ ಆಯ್ಕೆ ಇರೋದು ಒಂದೇ, ಸಂಸತ್ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶವನ್ನು ಕೊಟ್ಟು ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅಂತಕ್ಕಂಥ ಇಚ್ಛೆ ನಮ್ಮೆಲ್ಲರಿಗೂ ಇದೆ. ಕರ್ನಾಟಕ ಜನತೆ ಇಚ್ಛೆ ಕೂಡ ಅದೇ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಸರ್, ದಿನನಿತ್ಯ ನನಗೇನು ಹಿಂದೆ ತಿರುಗಿ ನೋಡೋಂಥದ್ದು ಏನಿಲ್ಲ. ದಿನನಿತ್ಯ ನನಗೆ ಅದು ನೆನಪಾಗೇ ಆಗುತ್ತೆ. ಮತ್ತು ನಾನು ಇವತ್ತು ಕೂಡ ಸರ್ ಆ ಲೈಫ್ ಸ್ಟೈಲ್ ಬಿಟ್ಬಿಟ್ಟು ಏನು ಬೇರೆ ಥರ ಏನು ಬದಲಾಗಿಲ್ಲ. ನಾನಿವತ್ತು ಸಾಮಾನ್ಯರ ಜೊತೆ ಇರ್ತೀನಿ. ಅದೇ ಥರ ನನ್ನ ಜೀವನ ಇವತ್ತು ಕೂಡ ನಡೆಸ್ತಿದ್ದೀನಿ, ಅದರಲ್ಲೇನು ವಿಚಾರ ಏನಿಲ್ಲ. ಬಟ್ ಪಕ್ಷದಲ್ಲಿ ಜವಾಬ್ದಾರಿ ಇದೆ, ನಾನೊಬ್ಬ ಶಾಸಕನಾಗಿದ್ದೀನಿ ಬಿಟ್ಟರೆ ಮೊದಲಾಗಿದ್ದೀನಿ ಅದೇ ಥರ ಇದ್ದೀನಿ ಸರ್. ಅದರಲ್ಲೇನು ವ್ಯತ್ಯಾಸ ಏನಾಗಿಲ್ಲ ಸರ್, ಖಂಡಿತ ಸರ್. ಇಲ್ಲ, ಊರಿನ ಜನಗಳ ಸಹಕಾರದಿಂದಲೇ ನಾನು ಇವತ್ತು ಶಾಸಕನಾಗಿರ್ತಕ್ಕಂಥದ್ದು. ನಮ್ಮ ಮುಂದೆ ಘಟಾನುಘಟಿ ಅಭ್ಯರ್ಥಿಗಳಿದ್ದರೂ ಸರ್, ನನ್ನ ಬಗ್ಗೆ ಅಪಾರವಾದ ವಿಶ್ವಾಸವನ್ನು ಇಟ್ಟು, ನಂಬಿಕೆಯನ್ನು ಇಟ್ಟು ಸರ್, ಇವತ್ತು ಜನ, ನಮ್ಮ ಕ್ಷೇತ್ರದ ಜನ ನನ್ನನ್ನು ಕೈ ಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ವಿಚಾರದಲ್ಲಿ ನನ್ನ ಕುಟುಂಬ, ನನ್ನ ಪಕ್ಷದ ಕಾರ್ಯಕರ್ತರು, ನನ್ನ ಪಕ್ಷದ ಮುಖಂಡರು, ಕೇಂದ್ರ ನಾಯಕರಿರ್ಬೋದು, ರಾಜ್ಯ ನಾಯಕರಿರ್ಬೋದು, ಎಲ್ಲರೂ ಕೂಡ ಸಂಪೂರ್ಣ ಸಹಕಾರ ನನಗೆ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಆ್ಯಕ್ಚುಲಿ ನಾನು ಮದುವೆಗಿಂತ ಮುಂಚೆಯಿಂದನೂ ಕೂಡ ಪಾರ್ಟಿಯಲ್ಲಿ ಕಾರ್ಯಕರ್ತ. ಮದುವೆ ಆದ ನಂತರದಲ್ಲಿ, ಮದುವೆಯಾಗಿ ಇನ್ನೂ ಒಂದು ವರ್ಷವೂ ಆಗಿತ್ತಿಲ್ಲ ಅಂದ್ಕೊಂಡೆ, ಆಲ್ರೆಡಿ ನಾನು ತಾಲೂಕ್ ಪಂಚಾಯತಿ ಚುನಾವಣೆಗೆ ನಿಂತೆ ನಾನು ಗೆದ್ದೆ. ಬಟ್ ಅಪ್ಪ ಅಮ್ಮಂಗೆ ಏನು ಅಂತಂದರೆ, ಎಲ್ಲಿ ನನ್ನ ಮಗ ಹೋಗ್ಬಿಟ್ಟು ಕಷ್ಟಪಟ್ಟೇನೋ ಒಂದು 3 ಕಾಸು ಸಂಪಾದನೆ ಮಾಡೋ ಒಂದು ಮಟ್ಟಕ್ಕೆ ಬಂದೇನೆ, ಎಲ್ಲರೂ ಮತ್ತೇನಾದ್ರು ಇದು ಮಾಡಿಬಿಡ್ತಾರೆ ಅಂತ ಅಪ್ಪ ಅಮ್ಮಂಗೆ ಮಗನ ಮೇಲೆ ಭಯ ಇದ್ದೇ ಇರುತ್ತಲ್ಲ ಸರ್. ಆ್ಯಕ್ಚುಲಾಗಿ ಅದಿತ್ತು. ಬಿಟ್ಟರೆ ನನ್ನ ಮಗ ಏನೇ ಮಾಡಿದ್ರು ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮ ತಂದೆ ತಾಯಿಗಿತ್ತು. ಇವತ್ತು ನಮ್ಮ ಅಪ್ಪ ಅಮ್ಮ ತುಂಬ, ನಾವೆಲ್ಲ ಒಂದು ಸಣ್ಣ ಬಡ ಕುಟುಂಬದಿಂದ ಬಂದವರಲ್ಲ ಸರ್, ಅಪ್ಪ ಅಮ್ಮಗೆ ಸಂತೋಷ ಆಗುತ್ತೆ. ಇವತ್ತು ನನ್ನ ಮಗ ಅಟ್ಲೀಸ್ಟು ಒಂದು ಶಾಸಕನಾಗಿದ್ದಾನಲ್ಲ ಅಂಥೇಳಿ ಅಪ್ಪ ಅಮ್ಮ ಸಂತೋಷ ಪಡ್ತಾರೆ ಸರ್. ಇವತ್ತು ಸರ್ ಅವ್ರ ಪಾಲು ಇದೆ ಸರ್. ಏಕೆಂದರೆ ಈಗ ಮನೆಯಲ್ಲಿ ಯಾರೇ ಕೂಡ ಅತಿಥಿಗಳು ಬಂದಂಥ ಸಂದರ್ಭದಲ್ಲಿ ಆರೈಕೆ ಮಾಡ್ಬೇಕಾದ್ರೆ ನಮ್ಮ ಜವಾಬ್ದಾರಿ ಇದೆ. ಇವತ್ತು ಕಾಫಿ ಟೀ ಎಲ್ಲ ಅವರೇ ಮಾಡಿಕೊಡ್ತಾರೆ ಸರ್, ಅದರಲ್ಲೇನು ವಿಚಾರ ಇಲ್ಲ. ಬೆಳಗ್ಗೆ ನಮ್ಮ ಮನೆಗೆ ಆ್ಯಕ್ಚುಲಿ ಬೆಳಗ್ಗೆ 8 ಗಂಟೆಯಿಂದ ಮಿನಿಮಮ್ 11 ಗಂಟೆ ತನಕ ಜನ ಇದ್ದೇ ಇರ್ತಾರೆ. ನಾನು ಯಾವತ್ತು ಊರೊಳಗೆ ಇರ್ತೀನಿ 12 ಗಂಟೆ ತನಕನೂ ಆಗ್ತವೆ. ಅಷ್ಟೋ ತನಕ ಬಂದಂಥವ್ರಿಗೆ ಸರ್ ಹಣ್ಣು ಕೊಡೋದ್ರಿಂದ ಹಿಡಿದು ಕಾಫಿ ಟೀ ಕೊಡೋದ್ರಿಂದ ಅವರೇ ಮಾಡ್ತಾರೆ ಸರ್, ಅದರಲ್ಲೇನು ವಿಚಾರ ಏನಿಲ್ಲ ಸರ್. ಖಂಡಿತವಾಗ್ಲೂ ಅವರೇ ಮಾಡಿಕೊಡ್ತಾರೆ. ಮತ್ತು ಸರ್ ಚುನಾವಣೆ ಸಂದರ್ಭದಲ್ಲಿ ನನ್ನ ಧರ್ಮಪತ್ನಿ ಇರ್ಬೋದು, ಮತ್ತು ಸರ್ ನನ್ನ ಅಣ್ಣ ತಮ್ಮದಿರಿರ್ಬೋದು, ಮತ್ತು ನನ್ನ ಸಂಪೂರ್ಣ ಕುಟುಂಬ, ನನ್ನ ತಂದೆ ತಾಯಿ ಸಮೇತ ಒಂದು ದಿವಸ ಕೂತಿಲ್ಲ ಸರ್ ಚುನಾವಣೆ ಸಂದರ್ಭದಲ್ಲಿ. ಮತ್ತು ನನ್ನ ಸ್ನೇಹಿತರು, ನಮ್ಮ ಕಾರ್ಯಕರ್ತರು, ನನ್ನ ಮುಖಂಡರು ಎಲ್ಲರೂ ಕೂಡ ಒಗ್ಗಟ್ಟಿಗೆ ಹೋರಾಟ ಮಾಡಿದರು ಸರ್. ಅದರಲ್ಲಿ ಪ್ರೀತಮ್ ಗೌಡರು ಹಾಸನದ ಶಾಸಕರಿದ್ದರು ಆ ಸಂದರ್ಭದಲ್ಲಿ, ಅವರು ಕೂಡ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಸರ್. ಇಡೀ ಟೀಮ್ನೇ ಪಾಪ ಸಕಲೇಶ್ಪುರದಲ್ಲಿ ಬಿಟ್ಟು ಕೆಲಸ ಮಾಡಿಸೋಂಥ ಕೆಲಸನ ತಾವು ಮಾಡಿದ್ದಾರೆ ಸರ್. ಖಂಡಿತವಾಗ್ಲೂ ಹೌದು ಸರ್. ಏನಾಗೋದು ಅಂತ ಹೇಳಿದರೆ ಸರ್, ಸಕಲೇಶ್ಪುರದಲ್ಲಿ ಯಾರೇ ಅಭ್ಯರ್ಥಿ ಆದರೂ ಕೂಡ ಕೆಲವೇ ದಿವಸ ಮಾತ್ರ ಇರ್ತಿದ್ರು, ಆಮೇಲೆ ಹೊರಟೋಗ್ಬಿಡ್ತಿದ್ರು. ಸ್ಥಳೀಯರು ಯಾರೂ ಕೂಡ ಅಭ್ಯರ್ಥಿನೇ ಆಗಲಿಲ್ಲ. ಎಲ್ಲ ಹೊರಗಡೆಯಿಂದ ಬಂದು ಟಿಕೆಟ್ ಕೊಡೋರು. BB ಶಿವಪ್ಪನವರು ಜನರಲ್ ಕ್ಷೇತ್ರ ಇರ್ಬೇಕಾದ್ರೆ ಶಾಸಕರಾಗಿದ್ದು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿಯಿಂದ ಬೇರೆ ಯಾರೂ ಕೂಡ ಆಗಿತ್ತಿಲ್ಲ. ಮತ್ತು ಎಲ್ಲರೂ ಕೂಡ ಬರೋರು, ಮತ್ತು ಪಕ್ಕದೂರಿಗೆ ಹೋಗೋರು ಅಥವಾ ಬೆಂಗಳೂರಿಂದ ಬರೋರು, ಇದೇ ರೀತಿ ಆಗ್ತಾಯಿತ್ತು ಹೊರತು ಯಾರೂ ಕೂಡ ಸ್ಥಳೀಯವಾಗಿ ನಿಂತು ಈ ಸತಿ ನಂಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೂ ಕೂಡ ಮುಂದಿನ ಸತಿಗಾರ ಪ್ರಯತ್ನ ಮಾಡ್ತೀನಿ, ಈ ಸತಿ ಸೋತ್ರೂ ಪರವಾಗಿಲ್ಲ, ಮುಂದಿನ ಸತಿ ಗೆಲ್ತೀನಿ ಅಂತಕ್ಕಂಥ ಮನೋಭಾವ ಯಾರಲ್ಲಿ ಇತ್ತಿಲ್ಲ ಅಂತ ಕಾಣುತ್ತೆ. ಬಟ್ ನಾನು ಅಲ್ಲೇ ಸ್ಥಳೀಯನಿದ್ದೆ, ನಾನು ಕೂಡ ಆಸ್ಪಿರೆಂಟ್ ಆಗಿದ್ದೆ. ಪ್ರೀತಮ್ ಗೌಡರು ಕೂಡ 2018ರಲ್ಲಿ ಅವರು ಕೂಡ ಆಸ್ಪಿರೆಂಟ್ ಇದ್ದರು. ಬಟ್ ಅವರಿಗೆ ಟಿಕೆಟ್ ಸಿಕ್ತು, ನನಗೆ ಸಿಗಲಿಲ್ಲ. ಬಟ್ ಪಕ್ಷ ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂಥೇಳಿ ನನಗೇನು ಬೇಜಾರಾಗಿಲ್ಲ ಸರ್. ಬೇರೆ ಯಾರು ಟಿಕೆಟ್ ಕೊಟ್ಟರು ಸರ್, ನನ್ನ ಪಕ್ಷ ನನ್ನ ತಾಯಿ ಇದ್ದಂಗೆ ಅವ್ರಿಗೆ ಕೆಲಸ ಮಾಡಿದೆ ಸರ್. 2023ಕ್ಕೆ ಪಕ್ಷ ನನಗೆ ಗುರುತಿಸಿದೆ, ನನಗೆ ಟಿಕೆಟ್ ಕೊಟ್ಟಿದೆ ಸರ್. ಪಕ್ಷ ಇವತ್ತು ನನ್ನ ಶಾಸಕನನ್ನಾಗಿ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಸರ್, ಖಂಡಿತ ಸರ್. ನೋಡಿ, ಭಾರತೀಯ ಜನತಾ ಪಾರ್ಟಿಗೆ ಸಕಲೇಶ್ಪುರ ಪೂರಕವಾದ ವಾತಾವರಣ ಇರ್ತಕ್ಕಂಥ ಜಾಗ. ಈ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ರಾಜ್ಯಾಧ್ಯಕ್ಷ ಆಗಿದ್ದಂಥವರು ಹಿಂದೆ BB ಶಿವಪ್ಪನವರು, ಮಹಿಳಾ ಮೋರ್ಚಾ ಅಧ್ಯಕ್ಷ ಆಗಿರ್ತಕ್ಕಂಥವರು BB ಶಿವಪ್ಪನವರ ಧರ್ಮಪತ್ನಿ ಸುಶೀಲಾ ಶಿವಪ್ಪನವರು. ಭಾರತೀಯ ಜನತಾ ಪಾರ್ಟಿ ಏನೂ ಇಲ್ಲದಿರೋಂಥ ಸಂದರ್ಭದಲ್ಲಿ ಕೂಡ ತನ್ನ ಆಸ್ತಿಯನ್ನು ಮಾರಿ ಪಾರ್ಟಿ ಕಟ್ತಕ್ಕಂಥ ಕೆಲಸವನ್ನು BB ಶಿವಪ್ಪನವ್ರು ಮಾಡಿದ್ದಾರೆ.
ಆ ಕ್ಷೇತ್ರದಲ್ಲಿ ಇಂಥ ಘಟಾನುಘಟಿಗಳು ಇದ್ದಂಥ ಕ್ಷೇತ್ರ ಅಂದಾಗ ಸರ್ ಆ ಕ್ಷೇತ್ರದ ಮೇಲೆ ಆಟೋಮೆಟಿಕ್ಕಾಗಿ ಹೆಚ್ಚು ಕಾನ್ಸಂಟ್ರೇಷನ್ ಇದ್ದೇ ಇರುತ್ತೆ. ಮತ್ತು ಪ್ರೀತಮ್ ಗೌಡರು ನಮ್ಮ ಒಡನಾಟ ಸರ್ ಅಷ್ಟು ಚೆನ್ನಾಗಿದೆ ಸರ್. ಅವರು ಶಾಸಕರಾಗಿತ್ತಿಲ್ಲ ಪಾಪ, ಆಗಲೇ ಇವನಿಗೂ ಒಂದು MLA ಮಾಡಬೇಕು ಅಂತಕ್ಕಂಥ ಇಚ್ಛೆ ಅವರು ವ್ಯಕ್ತಪಡಿಸಿದರು. ಇಬ್ಬರು ಒಟ್ಟಿಗೆ ಟಿಕೆಟ್ ಕೇಳಿದ್ರೆ ಪಾರ್ಟಿ ಪಾಪ ಅವ್ರನ್ನ ಗುರುತು ಮಾಡ್ತು, ನನಗೆ ಗುರುತು ಮಾಡಲಿಲ್ಲ. ಪಾಪ ಪ್ರೀತಮ್ ಗೌಡರು ಸತಿ ತುಂಬ ಲೀಡಲ್ಲೇ ಗೆದ್ದರು. ಈ ಸತಿ ಕಾರಣಾಂತರದಿಂದ 2 ಪಕ್ಷಗಳು ಒಂದಾಗಿ ಒಳ ಒಪ್ಪಂದ ಮಾಡ್ಕೊಂಡು ಕಾರಣಾಂತರದಿಂದ ಈ ಸತಿ ಪ್ರೀತಮ್ ಗೌಡರು ಸೋತಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಸರ್ ಖಂಡಿತವಾಗ್ಲೂ ನಾನು ಹೇಳ್ತೀನಲ್ಲ ಸರ್, ಆ್ಯಕ್ಚುಲಿ ಫಸ್ಟು ನನ್ನ ನಾಮಿನೇಷನ್ಗೆ ವಿಜೇಂದ್ರಣ್ಣ ಬರಲಿಕ್ಕಿದ್ರು. ಆ್ಯಕ್ಚುಲಿ ಕಾರಣಾಂತರದಿಂದ ಅವತ್ತು ವಿಜೇಂದ್ರಣ್ಣ ಬರಲಿಕ್ಕಾಗಲಿಲ್ಲ. ಬೇರೆ ಏನೋ ಡೆಲ್ಲಿಗೆ ಹೋಗೋದು ಏನೋ ಒಂದು ಕಾರ್ಯಕ್ರಮ ಫಿಕ್ಸ್ ಆಯಿತು, ವಿಜೇಂದ್ರಣ್ಣ ಬರಲಿಕ್ಕಾಗಲಿಲ್ಲ. ಅದಾದ ನಂತರದಲ್ಲಿ ಯಡಿಯೂರಪ್ಪ ಸಾಹೇಬರು ಬಂದರು. ಯಡಿಯೂರಪ್ಪ ಸಾಹೇಬರು ಬಂದಾಗ ಹೆಚ್ಚು ಕಮ್ಮಿ ಒಂದು 20-25 ಸಾವಿರ ಜನ ಸಕಲೇಶ್ಪುರದಲ್ಲಿ ಸೇರಿದ್ದು. ಅದಾದ ನಂತರದಲ್ಲಿ CT ರಮಣ್ಣ ಬಂದು 3 ಕಾರ್ಯಕ್ರಮನ ಮಾಡಿಕೊಟ್ರು ನನಗೆ. 3 ಟೈಮ್ಸ್ ಬಂದಿದ್ದರು CT ರಮಣ್ಣ ನನಗೆ. ಒಂದು ಹೆತ್ತೂರಿಗೆ, ಒಂದು ಹಾನ್ಬಾಳಿಗೆ ಮತ್ತು ಕಟ್ಟಾಯಕ್ಕೆ 3 ಕಡೆ ಬಂದು ನನಗೆ ಕಾರ್ಯಕ್ರಮನ ಮಾಡಿಕೊಟ್ರು. ಅದಾದ ನಂತರದಲ್ಲಿ ಅಮಿತ್ ಶಾ ಅವ್ರ ಕಾರ್ಯಕ್ರಮ ಆಲೂರಿಗೆ ಕೊಟ್ಟರು. ಆಲೂರಲ್ಲಿ ಹೆಚ್ಚು ಕಮ್ಮಿ ಅವ್ರು ಬಂದಂಥ ಸಂದರ್ಭದಲ್ಲಿ ಒಂದು 20,000 ಜನ ಸೇರಿದರು. ತುಂಬ ಅದ್ಭುತವಾದ ಕಾರ್ಯಕ್ರಮ ಆಯಿತು. ಅಮಿತ್ ಶಾ ಸಮೇತ ಬೆಂತಟ್ಟೋದ್ರು ನನಗೆ, ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಾ ನೀವು ಅಂತಕ್ಕಂಥದ್ದು. ಅದಾದ ನಂತರದಲ್ಲಿ ಮೋದಿಯವರು ಬೇಲೂರಿಗೆ ಬಂದರು. ಆ್ಯಕ್ಚುಲಿ ಆ ಮೋದಿಯವರ ಪಕ್ಕದಲ್ಲಿ ಮೋದಿಯವರು ಕೂತಿರ್ತಕ್ಕಂಥ ಒಂದು ಸ್ಟೇಜಲ್ಲಿ ನನಗೆ ಕೂರ್ತಕ್ಕಂಥ ಅವಕಾಶವನ್ನು ನನ್ನ ಪಾರ್ಟಿ ನನಗೆ ಮಾಡಿಕೊಡ್ತು. ಅದೇ 1 ತಿಂಗಳಿಂದ ದಾವಣಗೆರೆಯಲ್ಲಿ ಸಮಾವೇಶ ಆಯಿತು. ಮೋದಿಯವ್ರನ್ನ ನೋಡೋಕ್ಕೆ ಹೋಗಿ ಹೆಚ್ಚು ಕಮ್ಮಿ 1.5-2 ಕಿಲೋಮೀಟ್ರ್ ದೂರದಿಂದ ನಿಂತ್ಕೊಂಡು LED ಸ್ಕ್ರೀನಲ್ಲಿ ಮೋದಿಯವ್ರನ್ನ ನೋಡ್ಕೊಬಂದು. ಅದು ಭಗವಂತ ನನಗೆ ಆ್ಯಕ್ಚುಲಿ ಅದಾಗ 1 ತಿಂಗಳಲ್ಲೇ ಅವ್ರ ಪಕ್ಕದಲ್ಲಿ ಕೂರ್ತಕ್ಕಂಥ ಅವಕಾಶವನ್ನು ನನ್ನ ಪಾರ್ಟಿ, ನನ್ನ ಮುಖಂಡರು, ನಮ್ಮ ಕಾರ್ಯಕರ್ತರನ್ನ ಒಂದು ಅವಕಾಶ ಮಾಡಿಕೊಟ್ರು ಅಂತ ಹೇಳ್ತೀನಿ ಸರ್. ಈ ಸಮಯದಲ್ಲಿ ಸರ್ ಮೋದಿಯವ್ರು ನನ್ನ ಹತ್ತಿರಿಂದ ನೋಡಿದಾಗ ಸರ್ ನಿಜವಾಗ್ಲೂ ಹೇಳ್ತೀನಿ ಸರ್, ನನಗೆ ಆ ಮೋದಿಯವ್ರು ನನ್ನ ಪಕ್ಕದಲ್ಲಿ ಇಲ್ಲಿದ್ದಾರೆ ಸರ್, ನೋಡಿದಾಗ ನನಗೆ ಅದು ಹೇಳಲಿಕ್ಕೆ ನನಗೆ ಬಾಯಲ್ಲಿ ಅದು ಹೇಳೋಕ್ಕೆ ಶಬ್ದನೇ ಇಲ್ಲ ಸರ್. ಬಟ್ ಆದರೆ ಅವ್ರು ಇರ್ತಕ್ಕಂಥ ಆ್ಯಕ್ಟಿವ್ ಹೇಗಿದ್ದಾರೆ ಅಂತೇಳಿದರೆ, ಅವ್ರ ಮೆಟ್ಲತ್ತ ಸ್ಟೈಲ್ ಇರ್ಬೋದು, ಅವ್ರು ಬಂದು ಜನಗಳ ಮಧ್ಯದೆಲ್ಲ ವಿಶ್ ಮಾಡೋದು ಮತ್ತು ಆ ಕೈ ಮುಗಿಯೋದೆಲ್ಲ ನೋಡಿದರೆ ಸರ್ ತುಂಬ ಸಂತೋಷ ಆಗುತ್ತೆ ಸರ್. ಆ ವಯಸ್ಸಲ್ಲಿ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಆರೋಗ್ಯವನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದರೆ ಆ ವಯಸ್ಸಲ್ಲಿ ಒಂದು ದಿನವೂ ಕೂಡ ರಜೆ ತಗೊಳ್ದಲೆ, 1 ನಿಮಿಷನೂ ಕೂಡ ಟೈಮ್ ವೇಸ್ಟ್ ಮಾಡ್ದಲೆ ಅವ್ರು ಇಲ್ಲಿರ್ತಾರೆ, ನಾಳೆ ಇಲ್ಲಿರ್ತಾರೆ. ನೆನ್ನೆ ನೋಡಿ ಬೆಂಗಳೂರಿಗೆ ಬಂದರು, ಚೆನ್ನೈ ಹೋದರು, ಅಲ್ಲೋದ್ರು, ಎಲ್ಲೆಲ್ಲೋ ಹೋಗಿ ಆಲ್ರೆಡಿ ಡೆಲ್ಲಿಗೆ ಹೋಗಿದ್ದಾರೆ. ಅಲ್ಲೋಗಿ ತಣ್ಣೀರೋ ಸ್ನಾನ ಮಾಡ್ತಾರೆ. ಅಷ್ಟೆಲ್ಲ ಮಾಡಿದರೂ ಕೂಡ ಭಗವಂತ ಅವ್ರಿಗೆ ಆರೋಗ್ಯವನ್ನು ಕೊಟ್ಟಿದ್ದಾರೆ. ಆ ದೇವರಲ್ಲಿ ನಾನು ಅಷ್ಟೇ ಪ್ರಾರ್ಥನೆ ಮಾಡೋದು, ಅವರ ಸೇವೆ ನಮ್ಮ ಭಾರತ ದೇಶಕ್ಕೆ ಬೇಕು. ಆ ಭಗವಂತ ಇನ್ನೂ ಹೆಚ್ಚು ಆರೋಗ್ಯವನ್ನು ಕೊಟ್ಟು ಆಯಸ್ಸನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್. ಖಂಡಿತವಾಗ್ಲೂ ಸರ್ ಅವರಲ್ಲಿ ಒಂದು ವಿಶೇಷವಾದ ಮಾಸ್ ಲೀಡರ್ಶಿಪ್ ಇದೆ ಸರ್. ಯಡಿಯೂರಪ್ಪ ಅಂದ್ರೇ ಆ ಒಂದು ಮಾಸ್, ಆ ಹೆಸರಲ್ಲೇ ಅದೊಂದು ಮಾಸ್ ಇದೆ. ಅಂದರೆ ಸಂಪೂರ್ಣ ಸಮಯನ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಅವರು ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಖಂಡಿತ ಅವ್ರ ಮಾತು ಪ್ರಕಾರವಾಗಿ ನಾವು ಖಂಡಿತವಾಗ್ಲೂ ಫುಲ್ ಟೈಮ್ ಪಾರ್ಟಿಗೋಸ್ಕರ ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಹೌದು, ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.